ನಮಸ್ಕಾರ ವೀಕ್ಷಕರೇ. ವಿಘ್ನ ನಿವಾಕನಾದ ಗಣೇಶನಿಗೆ 21 ನಮಸ್ಕಾರಗಳನ್ನು ಅರ್ಪಿಸ್ತಾ ಈ ತಿಂಗಳ ಆಗಸ್ಟ್ ತಿಂಗಳ ಮಾಸ ಭವಿಷ್ಯನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಾನು ಮೇಷರಾಶಿ, ವೃಷಭ ರಾಶಿ, ಕರ್ಕಟಕ ರಾಶಿಯವರಿಗೆ ಆ ಪ್ರಿಡಿಕ್ಷನ್ನ ಜನರಲ್ ಆಗಿ ಕೊಟ್ಟಿದ್ದೀನಿ. ಯಾರೆಲ್ಲ ಇನ್ನೂ ಆ ವಿಡಿಯೋಗಳನ್ನು ನೋಡಿಲ್ಲ ದಯವಿಟ್ಟು ಸಮಯ ಮಾಡಿಕೊಂಡು ಆ ವಿಡಿಯೋನ ನೋಡಿ. ಈಗ ಈ ಸಂಚಿಕೆಯಲ್ಲಿ ಸಿಂಹ ರಾಶಿಯವರ ಬಗ್ಗೆ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಇವರಿಗೆ ಸಿಂಹ ರಾಶಿಯವರಿಗೆ ಏನಾಗುತ್ತೆ ಈ ತಿಂಗಳು ಅಂತಂದರೆ, ಉದ್ಯೋಗದಲ್ಲಿ ಸ್ವಲ್ಪ ಆಸಕ್ತಿ ಕಮ್ಮಿ ಇರುತ್ತೆ. ಏನು ಮಾಡಿದ್ರೇನೋ, ಎಲ್ಲಾದರೂ ನನಗೆ ಯಾರು ಏನು ಹೊಗಳಲ್ಲ, ಗೌರವ ಕೊಡಲ್ಲ ಅನ್ನುವಂಥದ್ದು ಆ ಮನಸ್ಥಿತಿ ಬಂದ್ಬಿಡುತ್ತೆ. ಸ್ವಲ್ಪ ಸೋಂಬೇರಿತನೂ ಕಾಡುತ್ತೆ. ಮತ್ತು ಆತ್ಮವಿಶ್ವಾಸ ಕಮ್ಮಿ ಇರುತ್ತೆ. ಕಾನ್ಫಿಡೆನ್ಸು ಸ್ವಲ್ಪ ಡಿಕ್ರೀಸ್ ಆಗುತ್ತೆ ನಿಮಗೆ ಈ ತಿಂಗಳು. ಸ್ವಲ್ಪ ವಿಲ್ ಪವರ್ನ ಜಾಸ್ತಿ ಮಾಡ್ಕೊಳ್ಳಿ. ಸೋಂಬೇರಿತನ ಬಿಟ್ಟು ಆ್ಯಕ್ಟಿವ್ ಆಗಿರಿ, ಒಳ್ಳೆಯದಾಗುತ್ತೆ. ಮತ್ತು ವೈರಾಗ್ಯನೂ ಕಾಡುತ್ತೆ. ಏನು ಕೆಲಸ ಮಾಡಿದ್ರೆ ಏನು ಎಲ್ಲ ಒಂದಿನ ಹೋಗೋದೆ ಅನ್ನೋವಂಥದ್ದು ವೈರಾಗ್ಯ ಒಂದು ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ. ಸೊ ಸೋಂಬೇರಿತನ ಬಿಟ್ಟರೆ ಇದೆಲ್ಲ ಹೋಗುತ್ತೆ ಅನ್ನೋದು ನನ್ನ ಭಾವನೆ. ಸಡನ್ ಖರ್ಚಿರುತ್ತೆ. ಸಡನ್ ಆಗಿ ಏನಾದರೂ ಒಂದು ತೊಗೋಬೇಕಾಗುತ್ತೆ, ಅಥವಾ ನೀವೇ ಒಂದು ತೊಗೊಳಕ್ಕೆ ಅಂತ ಶಾಪಿಂಗ್ ಹೋಗಿರ್ತೀರ, ಅದನ್ನು ಬಿಟ್ಬಿಟ್ಟು ಬೇರೆದೆಲ್ಲ ತೊಗೊಂಡು ಬರುವಂಥದ್ದಾಗುತ್ತೆ. ಮತ್ತು ಬೇರೆಯವ್ರಿಗೆ ಹಣ ಕೊಟ್ಟು ಮೋಸ ಹೋಗ್ತೀರಾ. ಯಾರಾದರೂ ನಿಮಗೆ ಸಹಾಯ ಬೇಕು ಅಂತ ಕೇಳ್ಕೊಂಡು ಬರ್ತಾರೆ, ನಿಮ್ಮ ಹತ್ರ ಇದ್ದದನ್ನು ಕೊಟ್ಬಿಡ್ತೀರಾ. ಆ ಹಣ ನಿಮಗೆ ವಾಪಸ್ ಬರಲ್ಲ, ಅಥವಾ ಅವರೇ ನಿಮಗೆ ಸಿಗೋದಿಲ್ಲ ಕೈಗೆ, ಅಥವಾ ನೀವೇ ಕೊಟ್ಬಿಟ್ಟು ಮರ್ತು ಹೋಗ್ಬಿಡ್ತೀರಾ. ಆ ಥರದ್ದೆಲ್ಲ ಆಗುತ್ತೆ. ಆಧ್ಯಾತ್ಮ ವಿಚಾರದಲ್ಲಿ ಒಲವು ಜಾಸ್ತಿ ಆಗುತ್ತೆ. ಅಂದರೆ ಹೋಮ ಹವನಗಳಲ್ಲಿ ಭಾಗಿಯಾಗೋದು, ಶ್ಲೋಕಗಳು ಕಲಿಯೋದು, ಅಥವಾ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸೋದು, ದೇವಸ್ಥಾನದಲ್ಲಿ ಸೇವೆ ಮಾಡೋದು, ಆ ಥರದ್ದೆಲ್ಲ ಜಾಸ್ತಿ ಮಾಡ್ತೀರಾ ಈ ತಿಂಗಳು. ಪ್ರಾಪರ್ಟಿ ಏನಾದರೂ ಸೇಲ್ ಮಾಡಬೇಕು, ಇಷ್ಟು ದಿನ ಆದರೂ ಏನು ಮಾಡೋಕ್ಕಾಗ್ತಾ ಇಲ್ವಲ್ಲಪ್ಪ ಅಂತ ಏನಾದರೂ ಅಂದ್ಕೋತಾ ಇದ್ದರೆ ಈ ತಿಂಗಳು ಟ್ರೈ ಮಾಡಿ. ನಿಜವಾಗ್ಲೂ ಒಳ್ಳೆ ಬೆಲೆಗೇ ಸೇಲ್ ಆಗುವಂಥದ್ದಿದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಚೆನ್ನಾಗಿದೆ. ಉದ್ಯೋಗದಲ್ಲಿ ಸಾಧಾರಣ ಫಲ, ಅಂದರೆ ಬೇರೆಯವ್ರ ಕೆಳಗಡೆ ಕೆಲಸ ಮಾಡ್ತಿರೋರು, ಅಥವಾ IT ಕಂಪ್ನಿಗಳಿಗೆ ಹೋಗ್ತಾ ಇರೋದು, ಅಥವಾ ಸ್ವಂತ ಉದ್ಯೋಗದಲ್ಲಿ ಏನೇ ಕೆಲಸ ಮಾಡ್ತಾ ಇದ್ರೂ ಸಹ ನಿಮಗೆ ತಕ್ಕ ಮಟ್ಟಿಗೆ ಫಲ ಇದೆ, ಹೇಳ್ಕೊಳ್ಳುವಂಥದ್ದು ಏನಿಲ್ಲ. ಬಟ್ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಇರುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಮುನಿಸ್ಕೊಳ್ಳೋದು, ಸಣ್ಣ ಪುಟ್ಟ ಜಗಳ ಆಡ್ಕೊಳ್ಳೋದು, ಆ ಥರದ್ದೆಲ್ಲ ಇರುತ್ತೆ. ಸೊ ಅವ್ರ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಅವಾಯ್ಡ್ ಮಾಡಿ, ಮೌನವಾಗಿರಿ. ಒಂದು ಚಿಕ್ಕದಲ್ಲಿ ದೊಡ್ಡದು ಆಗಬಾರ್ದಲ್ವ, ಅದಕ್ಕೋಸ್ಕರ ಅಷ್ಟೆ. ನೀವೇನು ಪರಿಹಾರ ಮಾಡ್ಕೋಬೇಕು ಅಂದರೆ, ಕಪ್ಪು ಎಳ್ಳನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಶನಿವಾರ ಕೊಡಿ. ಅಂದರೆ ಈ ತಿಂಗಳು ಪ್ರತಿ ಶನಿವಾರ ಇದನ್ನು ಮಾಡ್ತಾ ಬಂದರೆ ಏನೇನು ನಿಮ್ಮ ವೈರಾಗ್ಯ ಕಾಡೋದಾಗಲಿ, ಅಥವಾ ಸಂಗಾತಿಯೊಂದಿಗೆ ಕಿರಿಕಿರಿ ಆಗೋದಾಗಲಿ, ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ತಕ್ಕ ಮಟ್ಟಿಗೆ. ಕನ್ಯಾ ರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭ, ಹಣಕಾಸಿನಲ್ಲಿ ಅಭಿವೃದ್ಧಿ, ಪ್ರಮೋಷನ್ ಆಗುವ ಚಾನ್ಸಸ್ ಇದೆ. ನಿಮ್ಮ ಆಫೀಸ್ ಮ್ಯಾನೇಜರ್ ಅಥವಾ ಯಾರು ಬಾಸ್ ಅಂತ ಇರ್ತಾರೆ ಅವ್ರ ಹತ್ರ ಮಾತಾಡಿ ನಿಮಗೆ ಪ್ರಮೋಷನ್ ಆಗುವಂಥದ್ದು ಚಾನ್ಸಸ್ ತುಂಬಾ ಇದೆ. ಆರ್ಥಿಕ ಮುಗ್ಗಟ್ಟು ದೂರವಾಗುತ್ತೆ. ನೀವೇನಾದರೂ ಸಾಲ ಮಾಡ್ಕೊಂಡಿದ್ರೆ ಈ ತಿಂಗಳು ತಕ್ಕ ಮಟ್ಟಿಗೆ ಸಾಲಗಳನ್ನು ತೀರಿಸ್ತೀರಾ. ಮತ್ತು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ನಿಮ್ಮ ಅತ್ತೆ ಮಾವ, ಅಥವಾ ಅಪ್ಪ ಅಮ್ಮ, ಅಕ್ಕ ತಂಗಿ, ಸಂಗಾತಿ, ಮಕ್ಕಳು ಎಲ್ಲರ ಜೊತೆಗೂ ಒಳ್ಳೆಯ ಬಾಂಧವ್ಯ ಮೂಡಿ ಸಂತೋಷದ ವಾತಾವರಣನ ಕಳೀತೀರ. ಮನೆ, ಸೈಟು, ವಾಹನ ಏನಾದರೂ ತೊಗೋಬೇಕು ಈ ಮೂರಲ್ಲಿ ಅಂದರೆ ತೊಗೊಳಕ್ಕೆ ಟ್ರೈ ಮಾಡ್ಬೋದು. ಅಂದರೆ ತುಂಬ ಚೆನ್ನಾಗುವಂಥದ್ದು ಸಿಗುತ್ತೆ. ಜವಾಬ್ದಾರಿ ಜಾಸ್ತಿ ಆಗುತ್ತೆ ಈ ತಿಂಗಳು. ಅಂದರೆ ಹಣಕಾಸು ಅಭಿವೃದ್ಧಿ ಆದಾಗ ಆಬ್ವಿಯಸ್ಲಿ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ತುಂಬ ಕೆಲಸ ಇರುತ್ತೆ, ಕೆಲಸ ಮಾಡಬೇಕಾಗುತ್ತೆ ನಿಮಗೆ. ಮತ್ತು ಕೆಲಸದಲ್ಲಿ ಆಸಕ್ತಿ ಕೂಡ ಮೂಡುತ್ತೆ. ಆಮೇಲೆ ಆಧ್ಯಾತ್ಮದ ಕಡೆಗೆ ಒಲವು ಜಾಸ್ತಿ ಆಗುತ್ತೆ ಈ ತಿಂಗಳು. ದೇವಸ್ಥಾನಕ್ಕೆ ಹೋಗೋದು, ಅರ್ಚನೆ ಮಾಡೋದು, ಮನೆ ದೇವರು ಭೇಟಿ ಮಾಡೋದು, ಅಥವಾ ಅಲ್ಲಿ ಅಡುಗೆ ಮಾಡಿಸಿ ಒಂದು 4-5 ಜನಕ್ಕೆ ಬಡಿಸೋದು, ಆ ಥರದ್ದೆಲ್ಲ ಮಾಡ್ತೀರಾ. ಹೊಸದಾಗಿ ಏನಾದರೂ ಕಲಿಯುವ ಆಸಕ್ತಿ ಮೂಡುತ್ತೆ. ಏನಾದರೂ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋ ಅಂದ್ಕೊಳ್ಳೋಂಥದ್ದು ಮನಸ್ಸಲ್ಲಿ ಮೂಡುತ್ತೆ. ಸೊ ಅದನ್ನು ಜಾಯಿನ್ ಮಾಡ್ತೀರಾ. ಮತ್ತು ನಿಮ್ಮ ಮಾತಿನಿಂದ ನಿಮಗೆ ಲಾಭ ಆಗುತ್ತೆ. ಅಂದರೆ ಈಗ ಪ್ರಮೋಷನ್ಗೋಸ್ಕರ ಮಾತಾಡಬೇಕು ಅಂತ ಬಾಸ್ ಹತ್ರ ಹೋದಾಗ ಅದು ನಿಮಗೆ ಆಗುವಂಥದ್ದಿದೆ. ಅಥವಾ ಏನಾದರೂ ಸರಿ ಆ ವ್ಯಾಪಾರದಲ್ಲಿ ಚೆನ್ನಾಗಿ ಮಾತಾಡಿ ಅಧಿಕ ಲಾಭ ಗಳಿಸೋದು, ಅಥವಾ ಏನಾದರೂ ಹೊಸ ಬಿಸ್ನೆಸ್ಗೆ ಕೈ ಹಾಕ್ತಾ ಇದ್ದರೆ ಅದರ ಪ್ಲ್ಯಾನ್ ಎಲ್ಲ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡೋದು, ಆ ಥರದ್ದೆಲ್ಲ ಚೆನ್ನಾಗಾಗುತ್ತೆ. ಉದ್ಯೋಗ ನಿಮಿತ್ತ ವಿದೇಶಕ್ಕೆ ಹೋಗಬೇಕು ಅಂತ ನೀವೇನಾದರೂ ಅಂದ್ಕೋತಾ ಇದ್ದರೆ ಈ ತಿಂಗಳು ಟ್ರೈ ಮಾಡಿದ್ರೆ ಕನ್ಯಾ ರಾಶಿಯವರು ಡೆಫಿನೆಟಾಗಿ ಹೋಗುವಂಥ ಚಾನ್ಸಸ್ ಇದೆ. ಮತ್ತು ಎಜುಕೇಷನ್ ನಿಮಿತ್ತನೂ ಸಹ ನೀವೇನಾದರೂ ಬೇರೆ ಕಂಟ್ರಿಲಿ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ತಿಂಗಳು ಟ್ರೈ ಮಾಡಿದ್ರೆ ಅದು ಸಹ ಆಗುತ್ತೆ. ಅಥವಾ ಟೂರ್ ಹೋಗಬೇಕು ಅಂತ ಅಂದ್ಕೊಂಡಿದ್ರು ಹೋಗಿ ಸಹ ಬರ್ಬೋದು. ಉದ್ಯೋಗದಲ್ಲಿ ಬದಲಾವಣೆ ಒಳ್ಳೆಯದಾಗುತ್ತೆ. ಏನಾದರೂ ಟ್ರಾನ್ಸ್ಫರ್ ನೀವೇನಾದರೂ ಅಂದ್ಕೋತಾ ಇದ್ದರೆ ಅದಾದ್ರೂ ಸಹ ಒಳ್ಳೆಯದಾಗುತ್ತೆ. ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕಿಂತ ತುಂಬ ಚೆನ್ನಾಗಿರುವಂಥದ್ದು ಸಿಗುತ್ತೆ. ಪರಿಹಾರ ಏನು ಮಾಡಬೇಕು ನೀವು ಅಂದರೆ, ಮನೆ ದೇವರಿಗೆ ಪೂಜೆ ಮಾಡಿಸಿ ಈ ತಿಂಗಳು ಎಷ್ಟು ಸಲ ಆಗುತ್ತೆ ಅಷ್ಟು ಸಲ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸೋದು, ಅರ್ಚನೆ ಮಾಡಿಸೋದು, ಅಭಿಷೇಕ ಮಾಡಿಸೋದು ಮಾಡಿದ್ರೆ ಒಳ್ಳೆಯದಾಗುತ್ತೆ. ನೆಕ್ಸ್ಟು ತುಲಾರಾಶಿಯವರಿಗೆ ಮನಸ್ಸಿಗೆ ಅಸಮಾಧಾನ, ಅನಾರೋಗ್ಯ ಕಾಡುತ್ತೆ.
ಯಾಕೋ ಮನಸ್ಸಿಗೆ ಬೇಜಾರು ಆಗುವಂಥದ್ದು ಈ ತಿಂಗಳಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಗ್ತೀರಾ ಅನ್ನೋದಂತಾಗುತ್ತೆ. ಮತ್ತು ಅನಾರೋಗ್ಯ ಕಾಡುತ್ತೆ, ಏನಾದರೂ ಜ್ವರ, ಶೀತ ಅಥವಾ ಬಿದ್ದು ಪಿಟ್ ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ಆಗುತ್ತೆ. ಸಡನ್ನಾಗಿ ಸಮಸ್ಯೆ ಬರುತ್ತೆ. ಅಂದರೆ ನಾನು ಹೇಳಿದ್ನಲ್ಲ, ಸಡನ್ನಾಗಿ ಹೋಗ್ತಾ ಇರ್ತೀರ, ಬಿದ್ದು ಏಟ್ ಮಾಡ್ಕೊಳ್ಳೋದು, ಆಮೇಲೆ ಶೀತ, ಕೆಮ್ಮು, ಜ್ವರ ಬಂದು ಅದು ಇನ್ನೊಂದು ಕಡೆ ತಿರುಗೋದು, ಆ ಥರದ್ದೆಲ್ಲ ಆಗುತ್ತೆ. ಮತ್ತು ಉದ್ಯೋಗದಲ್ಲಿ ಸ್ವಲ್ಪ ಸಾಧಾರಣ ಫಲ ಹೇಳ್ಕೊಳ್ಳುವಂಥದ್ದೇನಿಲ್ಲ ಈ ತಿಂಗಳು. ಬಟ್ ಸ್ಟಿಲ್ ನೀವು ನಿಮ್ಮ ಏನು ಕಾನ್ಫಿಡೆನ್ಸ್ನ ಡಿಕ್ರೀಸ್ ಮಾಡ್ಕೊಳ್ಳದೆ ನಿಮ್ಮ ಕೆಲಸದಲ್ಲಿ ನೀವು ಫೋಕಸ್ ಆಗಿದ್ದರೆ ಸಾಧಾರಣ ಮಟ್ಟಿಗೆ ಫಲನ ನೋಡ್ತೀರಾ. ಹಣಕಾಸಿನಲ್ಲೂ ಸಹ ಸಾಧಾರಣ ಫಲ. ವೃತ್ತಿ ಕ್ಷೇತ್ರದಲ್ಲಿ ಮಿತ್ರರಿಂದ ಸಹಾಯ, ನೀವು ಕೆಲಸ ಮಾಡ್ತಿರೋ ಜಾಗದಲ್ಲಿ ನಿಮ್ಮ ಸಹ ಉದ್ಯೋಗಿಗಳಿಂದ ಸ್ವಲ್ಪ ಸಹಾಯ ಸಿಗುವಂಥದ್ದಾಗುತ್ತೆ. ಮತ್ತು ಸಣ್ಣದಾಗಿ ಒಂದು ಪ್ರಯಾಣ ಮಾಡ್ತೀರಾ. ಸೈಟು, ಮನೆ, ವಾಹನ ಏನಾದರೂ ತೊಗೋಬೇಕು ಅಂದರೆ ಈ ತಿಂಗಳು ಅದಕ್ಕೆ ಯಾವುದಕ್ಕೂ ಸಹ ಕೈ ಹಾಕಬೇಡಿ, ಸ್ವಲ್ಪ ವೆಯ್ಟ್ ಮಾಡಿದ್ರೆ ಒಳ್ಳೆಯದು. ಮಕ್ಕಳ ಬಗ್ಗೆ ಸ್ವಲ್ಪ ಯೋಚನೆ ಕಾಡುತ್ತೆ. ಅಥವಾ ಈ ದೊಡ್ಡವರಾಗಿದ್ದರೆ ಈ ಮಕ್ಕಳು ಬಿಹೇವಿಯರಿಂದ ನಿಮಗೆ ಯಾಕೆ ಹಿಂಗೆ ಬಿಹೇವ್ ಮಾಡ್ತಿದ್ದಾರೆ, ಇದು ಒಳ್ಳೇದಲ್ಲ ಅಂತ ನಿಮಗೆ ಆ ಮನಸ್ಸಲ್ಲೇ ಒಂಥರ ಬೇಜಾರು ಕಾಡುತ್ತೆ. ಅಥವಾ ಚಿಕ್ಕ ಮಕ್ಕಳಾಗಿದ್ದರೆ ನನ್ನ ಮಕ್ಕಳು ಮುಂದೆ ಹೇಗೋ ಓದ್ತಾರೆ, ಲೈಫ್ ಹೇಗೆ ಸೆಟ್ಲ್ ಆಗ್ತಾರೆ, ಅವ್ರಿಗೆ ಹೆಂಗೆ ಹಣ ಕೂಡಿಡೋದು ಅನ್ನೋದಂಥ ಚಿಂತೆ ಇರುತ್ತೆ. ಅಥವಾ ಏನಾದರೂ ಅನಾರೋಗ್ಯ ಏನಾದರೂ ಈ ಥರ ಆಗೋಯ್ತಲ್ಲ ಅನ್ನೋದೊಂದು ಟೆನ್ಷನ್ ಆಗುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಸಂತೋಷದ ವಾತಾವರಣ ಇರುತ್ತೆ. ಮಾತಿನಿಂದ ಒಳ್ಳೆಯದಾಗುತ್ತೆ. ಏನಾದರೂ ಮಾತಾಡಿ ಒಂದು ಕೆಲಸನ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ. ತಂದೆ ತಾಯಿಯ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಅವರ ಆರೋಗ್ಯದ ಮೇಲೆ ಸ್ವಲ್ಪ ನಿಗಾ ವಹಿಸಿದ್ರೆ ಒಳ್ಳೆಯದು. ಹೆಚ್ಚು ಕಮ್ಮಿ ಆಗುವಂಥ ಚಾನ್ಸಸ್ ಇದೆ. ಅದಕ್ಕೆ ವಿದೇಶಕ್ಕೆ ಹೋಗಬೇಕು ಅಂತ ನೀವೇನಾದರೂ ಪ್ಲ್ಯಾನ್ ಮಾಡ್ಕೋತಾ ಇದ್ದರೆ ಈ ತಿಂಗಳು ಡೆಫಿನೆಟಾಗಿ ಟ್ರೈ ಮಾಡಿ ಆಗುವಂಥದ್ದಾಗುತ್ತೆ. ಅಥವಾ ಎಜುಕೇಷನ್ ಸಂಬಂಧ ಅಲ್ಲಿ ಹೋಗಿ ಓದಬೇಕು ಅಂತ ಇದ್ರೂ ಸಹ ಈ ತಿಂಗಳು ಟ್ರೈ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಮತ್ತು ಪರಿಹಾರ ನೀವೇನು ಮಾಡಬೇಕು ಅಂದರೆ ಬೆಳಗ್ಗೆ ಸಂಜೆ ಈ ತಿಂಗಳು ಲಕ್ಷ್ಮಿ ಅಷ್ಟೋತ್ತರನ ಪಠಿಸಿ. ದಿನ ಬೆಳಗ್ಗೆ ಸಂಜೆ ಲಕ್ಷ್ಮಿ ಅಷ್ಟೋತ್ತರನ ಪಠಿಸೋಕ್ಕಾಗಲ್ಲ, ನನಗೆ ಬರಲ್ಲ, ತಪ್ಪು ಮಾಡ್ತೀನಿ ಅನ್ನೋಂಥದ್ದೇನಾಗಿದ್ದರೆ ಧ್ಯಾನ ಮಾಡ್ತಾ ಕುತ್ಕೊಂಡು ಅದನ್ನು ಯೂಟ್ಯೂಬಲ್ಲೋ ಮೊಬೈಲಲ್ಲೋ ಎಲ್ಲಾದರೂ ಸಹ ಅದನ್ನು ಪ್ಲೇ ಮಾಡಿಬಿಟ್ಬಿಡಿ, ನೀವು ಕೇಳಿಸ್ಕೊತಾ ಬನ್ನಿ. ಈ ಥರ ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಹಣಕಾಸಿನ ಮುಗ್ಗಟ್ಟು ಸ್ವಲ್ಪ ಕಮ್ಮಿ ಆಗುತ್ತೆ. ಸಡನ್ ಖರ್ಚು ಅನ್ನೋದಂಥದ್ದು ಸಹ ಸ್ವಲ್ಪ ಕಮ್ಮಿ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ.